ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೆ ನಮಸ್ಕಾರ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಹಾಗೆ ನಾವು ಹಾಕ್ತಕ್ಕಂಥ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಹೋಗುತ್ತೆ. ಮೊನ್ನೆ ದಿನ ಅಂದ್ರೆ 1/6/2026 ಒಂದು ಶಿಕ್ಷಣ ಇಲಾಖೆ ಒಂದು ಸರ್ಕ್ಯುಲೇಷನ್ ನ ಬಿಟ್ಟಿದೆ. ಜಿಪಿಟಿ ಶಿಕ್ಷಕರು 1ರಿಂದ 5ನೇ ತರಗತಿ ಆ, ಅಂದ್ರೆ ಏನು ಅಕಾಡೆಮಿಕ್ ಶೈಕ್ಷಣಿಕ ಕಾರ್ಯಭಾರವನ್ನ ಮಾಡ್ಲಿಕ್ಕೆ 1ರಿಂದ 5ನೇ ತರಗತಿಗಳಿಗೆ ನೀವು ಮಾಡಬಹುದು ಅಂತೇಳಿ ಒಂದು ಸರ್ಕ್ಯುಲೇಷನ್ ನ ಹಾಕಿದೆ. ಸ್ನೇಹಿತರೆ, ಇದು ಏನು ಶಿಕ್ಷಣ ಇಲಾಖೆಯಲ್ಲಿ ಮಾಡ್ತಾ ಇದೆಯಲ್ಲ, ಇದು ತುಂಬಾ ಏನ್ ಪಾತ್ರ ಅಫೆನ್ಸ್ ಆಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, 1ರಿಂದ 5ನೇ ತರಗತಿಗಳಿಗೆ ಬೋಧಿಸ್ತಕ್ಕಂತ ಶಿಕ್ಷಕರ ಒಂದು ಅರ್ಹತೆಯನ್ನ ಆಲ್ರೆಡಿ ಏನ್ ಪಾತ್ರ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಇಲ್ಲಿ ಕಂಪಲ್ಸರಿ ಏನ್ ಪಾತ್ರ ಡಿ.ಎಡ್ ಆಗಿರ್ಬೇಕು, PUC ಪ್ಲಸ್ ಡಿ.ಎಡ್ ಪೇಪರ್ 1 ಪಾಸ್ ಆಗಿರ್ಬೇಕು. ಅಂತವ್ರನ್ನ ಮಾತ್ರ ನೀವು 1ರಿಂದ 5ನೇ ತರಗತಿಗಳಿಗೆ ಬೋಧಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಇದರ ಒಂದು ಇದನ್ನ ಮೀರಿ ಇದು ಏನ್ ಮಾಡ್ತಾ ಇದೆ ಶಿಕ್ಷಣ ಇಲಾಖೆ, ಇಲ್ಲ ಒಂದು ಅಕಾಡೆಮಿಕ್ ಇಯರ್ ಅಂದ್ರೆ ಮಕ್ಕಳ ಕಲಿಕೆಯನ್ನ ಆಧಾರವಾಗಿಟ್ಕೊಂಡು ಅವುಗಳ ಹಿತಾಸಕ್ತಿಯನ್ನು ಇಟ್ಕೊಂಡು ಜಿಪಿಟಿ ಶಿಕ್ಷಕರನ್ನ ನಾವೇನ್ ಪಾತ್ರ 1ರಿಂದ 5ನೇ ತರಗತಿಗಳಿಗೆ ಬೋಧಿಸ್ಲಿಕ್ಕೆ ನಾವು ನಿಯೋಜನೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಇದು ಬಹಳ ದೊಡ್ಡ ಅಫೆನ್ಸ್ ಸ್ನೇಹಿತರೆ. ಒಂದಿಲ್ಲ ಒಂದ್ ಏನ್ ಪಾತ್ರ ಎಡವಟ್ ಮಾಡ್ತಾನೆ ಇದೆ ಶಿಕ್ಷಣ ಇಲಾಖೆ. ಮತ್ತೆ ಈ ರೀತಿ ಆದ್ರೆ ಜಿಪಿಟಿ ಶಿಕ್ಷಕರನ್ನ 1ರಿಂದ 5ನೇ ತರಗತಿಗೆ ನೇಮಕ ಮಾಡೋದ್ರಿಂದ ಬಹಳಷ್ಟು ಸ್ಪರ್ಧಾಕಾಂಕ್ಷಿಗಳು ಅಂದ್ರೆ ಶಿಕ್ಷಕ ಆಕಾಂಕ್ಷಿಗಳಿಗೆ ತುಂಬಾ ಏನ್ ಪಾತ್ರ ಇದು ಮೋಸ. ಯಾಕಂದ್ರೆ 40,000ಕ್ಕಿಂತ ಹೆಚ್ಚು ಟೀಚರ್ ಹುದ್ದೆಗಳು ಖಾಲಿ ಇದೆ ಪ್ರೈಮರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಆದ್ರೂ ಸಹ ಏನ್ ಪಾತ್ರ ಈ ರೀತಿ ಇಂತ ಅನಾಚಾರಗಳು ಮಾಡಿದ್ರೆ ಹೆಂಗ್ ನೇಮಕಾತಿ ಆಗತ್ತೆ ಹೇಳ್ರಿ? ನೇಮಕಾತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಇದೊಂದು ದೊಡ್ಡ ಹೊಡೆತ ಅಂತೇಳಿ ನಾನು ಭಾವಿಸ್ತೀನಿ ಇದನ್ನ. ಯಾಕಂದ್ರೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿದೆ, ಇಲ್ಲಿ 1ರಿಂದ 5ನೇ ತರಗತಿ ಶಿಕ್ಷಕರಾಗಬೇಕು ಅಂದ್ರೆ ಕಂಪಲ್ಸರಿ ಡಿ.ಎಡ್ ಆಗ್ಲೇಬೇಕು, ಮತ್ತೆ ಟಿ.ಇ.ಟಿ ಪೇಪರ್ ಫಸ್ಟ್ ಪಾಸ್ ಆಗಿರ್ಬೇಕು ಅಂತೇಳಿ. ಆ ನಿಯಮವನ್ನ ಮೀರಿ ಏನ್ ಪಾತ್ರ ಇವತ್ತು ಉಲ್ಲಂಘನೆ ಮಾಡಿ ಜಿಪಿಟಿ ಶಿಕ್ಷಕರನ್ನ ಅವರ ಕಾರ್ಯಭಾರವನ್ನ ಇಲ್ಲಿ ಹಾಕುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಇದು? ಎಷ್ಟಂತೇಳಿ ಇದನ್ನ ಕೇಳುವವರು ಹೇಳುವವರು ಯಾರು ಇಲ್ವಾ ಈ ಶಿಕ್ಷಣ ಇಲಾಖೆಯಲ್ಲಿ? ಅಲ್ಲ, ಕನಿಷ್ಠ ಜ್ಞಾನ IAS ಅಧಿಕಾರಿಗಳಿಗೆ ಕನಿಷ್ಠ ಜ್ಞಾನ ಆದ್ರೂ ಬೇಕಲ್ವಾ? ಏನ್ ಮಾಡೋಣ ಹೇಳಿ? ಎಷ್ಟಂತ ಹೇಳಿ ನಾವು ಪ್ರಶ್ನೆ ಮಾಡುದ್ರಿ ಪ್ರತಿದಿನ? ಸರ್, ಅದು ಆಯ್ತು, ಇದು ಆಯ್ತು, ಇದು ಆಯ್ತು, ಅದು ಆಯ್ತು. ಇಂತ ಅನಾಚಾರಗಳಿಗೆ ನಮಗಂತೂ ಏನ್ ಪಾತ್ರ ಸಾಕಷ್ಟು ಬೇಸತ್ತು ಹೋಗಿದೆ ನಾವು. ಎಷ್ಟಂತ ಪ್ರತಿದಿನ ಏನಾದ್ರೂ ಒಂದ್ ಇಂತ ಏನ್ ಪಾತ್ರ ಇಲಾಖೆಯಿಂದ ಬರ್ತಾನೆ ಇದಾವೆ. ಈ ರೀತಿ ನೀವು ಜಿಪಿಟಿ ಶಿಕ್ಷಕರನ್ನ PSTR ಶಿಕ್ಷಕರಿಗೆ ಅಂದ್ರೆ 1ರಿಂದ 5ನೇ ತರಗತಿಗೆ ಹಾಕಿದ್ರೆ ಮತ್ ನೀವು PSTR ನೇಮಕಾತಿನೇ ಮಾಡೋದಿಲ್ಲ. ಆಲ್ರೆಡಿ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಉಲ್ಲಂಘನೆ ಮಾಡಿದಂಗಾಯ್ತು. ಹೇಳಿ, ಇದಕ್ಕ ಈ ಇಲಾಖೆ ಎಷ್ಟು ಬರೀ ನಾವು ಪ್ರತಿದಿನ ಮನವಿ ಮಾಡ್ಕೋದು, ಇದ್ ಹಂಗಾಗೈತ್ರಿ ಸರ್, ಇದ್ ಹಿಂಗಾಗೈತ್ರಿ ಅಂತ ಹೇಳುದು. ಅವ್ರು ಅದಕ್ಕೆ ಏನ್ ಪಾತ್ರ ಅದಕ್ಕೊಂದು ಉತ್ತರವನ್ನು ಬೇರೆಯವ್ರನ್ನ ಕೊಡುದು. ಆಲ್ರೆಡಿ ಏನ್ ಪಾತ್ರ ಈಗ ಆಲ್ರೆಡಿ ಒಂದ್ ಸುದ್ದಿ ನಿಮ್ಗೆ ಬಂದಿದೆ, ಹೇಳಿದೀನಿ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ. ಅಂದ್ರೆ ಡಿ.ಎಡ್ ಪ್ಲಸ್ ಪದವಿಯನ್ನ ಕನ್ಸಿಡರ್ ಮಾಡ್ಬೇಕು ಅಂತೇಳಿ ಇಲಾಖೆಯಲ್ಲಿ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡ್ಬೇಕು ಅಂತೇಳಿ ಇಲಾಖೆಯಲ್ಲಿ ಅದು ಸಿದ್ಧತೆ ನಡೆದಿದೆ ಅಂತ ಹೇಳ್ತೀನಿ ನಿಮ್ಗೆ. ಇಲ್ಲ, NCT ನಾರ್ಮ್ಸ್ ಗಳನ್ನ ಇವರು ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಇವ್ರದೇ ಆಗಿರ್ತಕ್ಕಂಥ ಪಾಲಿಸಿಯನ್ನ ಇವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರನ್ನ ಮಾತ್ರ ಅವ್ರು ಏನ್ ಪಾತ್ರ ಪರಿಗಣಿಸ್ತಾ ಇದ್ದಾರೆ. ಹಾಗಾದ್ರೆ ಇನ್ನು ಉಳಿದಂತ ಆಸ್ಪಿರೆಂಟ್ಗಳು ಎಲ್ಲಿ ಹೋಗ್ಬೇಕು? ಇದು ಬಹಳ ಖೇದಕರವಾಗಿರ್ತಕ್ಕಂಥ ಸಂಗತಿ. ಪ್ರತಿದಿನ ನಾವು ಬರೇ ಇವುಗಳನ್ನ ಏನಾಗಿದೆ ಏನಾಗಿದೆ ಅಂತ ನೋಡ್ಕೊಂಡ್ ಕುಂಡಕ್ಕಾಗಲ್ಲ. ನಮ್ ಕೆಲಸ ಸಿಕ್ಕಾಪಟ್ಟಿ ಇದಾವೆ. ಈಗ ನೋಡಿ, ಇದನ್ನ ನಾವು ಅಬ್ಜೆಕ್ಷನ್ ಮಾಡ್ಬೇಕು ಇಲಾಖೆಗೆ ಹೋಗಿ. ಈ ರೀತಿ ಮಾಡಿದ್ರೆ ಮುಂದೆ ನೇಮಕಾತಿ ಆಗೋದಿಲ್ಲ. ಆಮೇಲೆ ಈಗ ಆಲ್ರೆಡಿ ಇರ್ತಕ್ಕಂಥ ಸರ್ವಿಸ್ ಟೀಚರ್ ಜಿಪಿಟಿ ಶಿಕ್ಷಕರಿಗೆ ಇದು ತುಂಬಾ ಸಮಸ್ಯೆ. ಅವರು ಕೆಲಸ ಕಾರ್ಯಗಳನ್ನ ಅವ್ರ ಸಬ್ಜೆಕ್ಟ್ಗಳನ್ನ ಅವ್ರಿಗೆ ನಿಭಾಯಿಸ್ಕೊಂಡು ಹೋಗಕ್ ಆಗ್ತಿಲ್ಲ. ಮತ್ತೆ ಇಲ್ಲಿ ಸಮೀಪದಲ್ಲಿರ್ತಕ್ಕಂಥ ಶಾಲೆಗಳು ಅಥವಾ ಅದಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ಶಾಲೆಗಳಲ್ಲಿ ನೀವು ಕಾರ್ಯಭಾರ ಮಾಡ್ಬೇಕು ಅಂತಂದ್ರೆ ಆ ಶಿಕ್ಷಕರ ಪರಿಸ್ಥಿತಿ ಏನಾಗಬಾರ್ದು? ಹಿಂಗಾಗಿ ಗುಣಮಟ್ಟ ಕುಸಿತಾ ಇದೆ. ಹಿಂಗಾಗಿ ಮಕ್ಕಳು ಏನ್ ಪಾತ್ರ ಸರ್ಕಾರಿ ಶಾಲೆಗಳು ಬರ್ತಾ ಇಲ್ಲ. ಹಿಂಗಾಗಿ ಏನ್ ಪಾತ್ರ ಪಾಲಕರಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಕೀಳರಿಮೆ ಹುಟ್ಟುತ್ತಾ ಇದೆ. ಇವತ್ತು ಏನು ಸರ್ಕಾರಿ ಶಾಲೆಗಳು ಓಪನಿಂಗ್ ಆಗಿದಾವಲ್ಲ, ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ. ಶಿಕ್ಷಕರು ಇಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲಿ ಮಕ್ಕಳನ್ನ ಪಾಲಕರು ಯಾಕೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಾರ್ರಿ? ಹಂತವಾಗಿ ಏನ್ ಪಾತ್ರ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದಾರೆ. ಆಮೇಲೆ ಇದು ಯಾವ್ದೋ ದೊಡ್ಡ ಗಣಂದ್ರ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ KPS ಅಂತೇಳಿ. KPS ಇದು ಕಾನ್ಸೆಪ್ಟ್ ಏನು ಅಂತಂದ್ರೆ, ರಾಜಕಾರಣಿಗಳು ಸ್ಕೂಲ್ದವ್ರಿ, ಆ ಸ್ಕೂಲ್ಗಳು ಡೆವಲಪ್ಮೆಂಟ್ ಆಗ್ಬೇಕು, ಶಿಕ್ಷಣ ಖಾಸಗೀಕರಣ ಆಗ್ಬೇಕು. ಹಾಗಾಗಿ ಇದೊಂದು ಕಾನ್ಸೆಪ್ಟ್ ತಂದು ಎಲ್ಲ ಒಂದು ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತ ಪ್ಲಾನ್ ಇದು.
ಮೇಲ್ನೋಟಕ್ಕೆ ನಾವು ಮುಚ್ಚುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇಂಡೈರೆಕ್ಟ್ ಆಗಿ ಮುಚ್ತಾ ಇದ್ದಾರೆ. ಸ್ನೇಹಿತರೆ, ತಾವೆಲ್ಲ ಎಚ್ಚೆತ್ಕೊಳ್ಳಿ. ಸರ್ಕಾರಿ ಶಾಲೆಗಳು ಎಲ್ಲಿ ಹಿಂಗ ಹಾಳಾಗಿ ಹೊಂಟಿದಾವಲ್ಲ, ಅವುಗಳ ಬಗ್ಗೆ ಸಾಧ್ಯವಾದ್ರೆ ವಿಡಿಯೋ ಮಾಡಿ ಹಾಕಿ. ಆ ಸ್ಕೂಲಲ್ಲಿ ಏನ್ ಪಾತ್ರ ಇವತ್ತು ಗೆಸ್ಟ್ ಟೀಚರ್, ಆ ಸ್ಕೂಲಲ್ಲಿ ಸರ್ಕಾರಿ ಶಾಲೆಯಲ್ಲಿ ಗೆಸ್ಟ್ ಟೀಚರ್ ಹೆಡ್ ಮಾಸ್ಟರ್ ಆಗಿದ್ದಾನೆ ಅಂದ್ರೆ ಏನ್ ಕರ್ಮ ಇದು? ಯಾಕೆ ಶಿಕ್ಷಣ ಈ ಈ ಸರ್ಕಾರ ಶಿಕ್ಷಣ ಇಲಾಖೆ ಮೇಲೆ ಗಮನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ ಅವರು ಆಳುವಂತವ್ರು ಏನ್ ಪಾತ್ರ ಇವತ್ತು ಅವರು ಸ್ಕೂಲ್ಗಳಿದಾವೆ, ಡೆವಲಪ್ಮೆಂಟ್ ಆಗ್ಬೇಕು. ಅವರು ಏನಪ್ಪಾ ಅಂದ್ರೆ ಡೆವಲಪ್ಮೆಂಟ್ ಆಗ್ಬೇಕು. ಆರ್ಟಿಕಲ್ 21A ವೈಲೇಷನ್ ಆಗ್ತಾ ಇದೆ. ಇದನ್ನ ವಿಚಾರ ಬಿಟ್ಕೊಂಡು ನಾವು ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಸಪೋರ್ಟ್ ಮಾಡ್ತಾ ಇಲ್ಲ ತುಂಬಾ ಜನ. ನೋಡ್ತೀರಿ ಬಿಡ್ತೀರಿ, ನೋಡ್ತೀರಿ ಬಿಡ್ತೀರಿ, ಕಮೆಂಟ್ ಮಾಡ್ತೀರಿ ಬಿಡ್ತೀರಿ. ಕೋರ್ಟಲ್ಲಿ ಈಗ ನಾವು ಇದನ್ನ PIL ಹಾಕಿ ಇದನ್ನ ಪ್ರಶ್ನೆ ಮಾಡ್ಬೇಕು, ನೇಮಕಾತಿ ಮಾಡಿಸ್ಬೇಕು ಅಂತಂದ್ರೆ ಅದಕ್ಕೆ ಲಕ್ಷ ಲಕ್ಷ ಲಾಯರ್ ಫೀಸ್ ಇದೆ, ಖರ್ಚು ವೆಚ್ಚಗಳಿದೆ, ಹೋಗ್ಬೇಕು ಬರ್ಲಾಕ ಜೆರಾಕ್ಸ್ ಫ್ರೀ ಎಲ್ಲ. ಯಾರು ಕೊಡೋರು ಹೇಳ್ರಿ? ಇಂಥ ಒಂದು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಸಪೋರ್ಟ್ ಸಿಗುವಂತದ್ದು ತುಂಬಾ ಕಡಿಮೆ ಆಗಿದೆ. ಅಟ್ಲೀಸ್ಟ್ ಒಂದು 2 ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ, ಒಂದು ಸಿಗ್ನೇಚರ್ ಮಾಡಿ 2 ಆಧಾರ್ ಕಾರ್ಡ್ ಅನ್ನ ನಮ್ಮ ಅಡ್ರೆಸ್ ಕಳಿಸ್ಕೊಡ್ರಿ ಅಂದ್ರೂ ಕೊಡ್ತಾ ಇಲ್ಲ. ಬಹಳಷ್ಟು ಕಡಿಮೆ. ಇದುವರೆಗೆ ಬಂದಿರತಕ್ಕಂಥದ್ದು ಸುಮಾರು ಒಂದು 80 100 ಅಷ್ಟೇ. ಏನ್ ನೀವು ಹಿಂಗಾದ್ರೆ ಏನ್ ಪಾತ್ರ? ಹೆಂಗ 10 ವರ್ಷ ನೀವು ಹಂಗೆ ಯೂಟ್ಯೂಬ್ ನೋಡ್ಕೋತಾ ಹೋಗೋದು, ನಾವು ಯೂಟ್ಯೂಬ್ ಮಾಡ್ತಾನೆ ಹೋಗೋದು ಆಗತ್ತೆ. ಯಾವಾಗ ಗೆಟ್ಟನ್ ಆಗವ್ರಿ ಅವ್ರು? ಯಾವಾಗ ಗೆಟ್ಟನ್ ಆಗುದು ಯಾವಾಗ ಹೇಳ್ರಿ? ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ಎಚ್ಚೆತ್ತುಕೊಳ್ರಿ ಅಂತಂದ್ರೆ ಎಚ್ಚೆತ್ತುಕೊಳ್ಳಲ್ಲ. ಆಮೇಲೆ ನಿಮ್ದೇ ಆಗಿರ್ತಕ್ಕಂಥ ಮೈಂಡಲ್ಲಿ ಏನಂತೈತಲ್ಲ ಅದನ್ನ ಕಮೆಂಟ್ ಮಾಡಿ ಹೋಗ್ಬಿಡೋದು. ದೊಡ್ಡ ದೀಡ್ ಪಂಡಿತರ ಇಲ್ಲಿ ಏನಾಗ್ತಾ ಇದೆ? ಸ್ಕೂಲ್‌ಗಳು ಮುಚ್ತಾ ಇದ್ದಾರೆ. ಆಮೇಲೆ ನೇಮಕಾತಿ ಆಗ್ತಾ ಇಲ್ಲ. ಒಂದು ಹೈಕೋರ್ಟ್‌ಗೆ ರಿಟ್ ಪಿಟಿಷನ್ ಹಾಕೋದಿದೆ. ಹೆಚ್ಚು ಕಡಿಮೆ ಆದ್ರೆ ಏನಪ್ಪಾ ಅಂದ್ರೆ ನನ್ನ ಮೇಲೆ ದಂಡ ಆಗತ್ತೆ. ನಾನೇನಪ್ಪಾ ಅಂದ್ರೆ ದಂಡ ಕಟ್ಟಬೇಕಾಗತ್ತೆ. ಈಗ ಆಲ್ರೆಡಿ ಈ ವಿಚಾರದಲ್ಲಿ ಒಂದಿಷ್ಟು ಮಂದಿ ದಂಡ ಕಟ್ಟಿದ್ದಾರೆ. ಈಗ ಆಲ್ರೆಡಿ ರಿಟ್ ಪಿಟಿಷನ್ ಹಾಕಕ್ ಹೋಗಿ PIL ಆಗ್ಬೇಕು ಅಂದ್ರೆ ಅದು ಈಗ 10 ವರ್ಷ ಸೆನ್ಸಸ್ ಅನ್ನ ತಗೋಬೇಕಾಗತ್ತೆ ನಾವು. ಮಕ್ಕಳ ಫಲಿತಾಂಶವನ್ನ ತಗೋಬೇಕಾಗತ್ತೆ. ಯಾವ ರೀತಿ ಮಕ್ಕಳು ಈ 10 ವರ್ಷದಿಂದ ಯಾವ ರೀತಿ ಮಕ್ಕಳು 10 ವರ್ಷದ ಹಿಂದ್ಗಡೆ ಅಥವಾ 2013 12 13ರಿಂದ ಮಕ್ಕಳು ಯಾವ ರೀತಿ ಸರ್ಕಾರಿ ಶಾಲೆಗಳಿಗೆ ಹೋಗ್ತಿದ್ರು, ಇವತ್ತು ಯಾವ ರೀತಿ ಸರ್ಕಾರಿ ಶಾಲೆಗಳಿಗೆ ಅದು ರೇಷಿಯೋ ಡೌನ್ ಆಗ್ತಾ ಇದೆ, ಅದನ್ನೆಲ್ಲ ಹಚ್ಬೇಕು. ಬರೀ ನಾವು ಏನು ಒಂದ್ 2 ಲಕ್ಷ ಜನ ಇದೀವಿ ಅಂತೇಳಿ ಅದನ್ನ ವಿಶ್ವಾಸ ಇದನ್ನ ಕನ್ಸಿಡರ್ ಮಾಡಂಗಿಲ್ಲ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತಂದ್ರೆ ಅಲ್ಲಿ ಮಕ್ಕಳ ಒಂದು ಮೂಲಭೂತ ಹಕ್ಕು ಆರ್ಟಿಕಲ್ 21A ವೈಲೇಷನ್ ಆಗ್ತಾ ಇದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸರ್ಕಾರ ಕೊಡಬೇಕು ಅನ್ನುವಂಥದ್ದು ಇವತ್ತು ವೈಲೇಷನ್ ಆಗ್ತಾ ಇದೆ. ಅದನ್ನ ನಾವು ಆಧಾರವಾಗಿ ಇಟ್ಕೊಂಡು ಕೋರ್ಟ್‌ಗೆ ರಿಟ್ ಪಿಟಿಷನ್ ಹಾಕಿದ್ರೆ ಸಕ್ಸಸ್ಫುಲ್ ಆಗತ್ತೆ. 2 ವರ್ಷದಲ್ಲಿ ಸರ್ಕಾರ ಕೋರ್ಟ್ ಇಂದ ಡೈರೆಕ್ಷನ್ ತಗೊಂಡ್ಬರ್ಬೇಕು ನಾವು. ತಕ್ಷಣ 2 ವರ್ಷದ ಅವಧಿ ಒಳಗ ಏನ್ ಖಾಲಿ ಇದಾವಲ್ಲ ಅವೆಲ್ಲ ಹುದ್ದೆಗಳನ್ನ ಫಿಲ್ಅಪ್ ಮಾಡ್ರಿ ಅಂತೇಳಿ ಡೈರೆಕ್ಷನ್ ತಗೊಂಬಂದ್ರೆ ಖಂಡಿತ ಏನಪ್ಪಾ ಅಂದ್ರೆ ಹೆಲ್ಪ್ಫುಲ್ ಆಗತ್ತೆ ಎಲ್ಲರಿಗೂ. ಇದಕ್ಕೆ ಯಾರು ಸಪೋರ್ಟ್ ಮಾಡೋದಿಲ್ಲ. ಏನ್ ಮಾಡ್ರಿ, ನಾವರ ಏನ್ ಮಾಡೋಣ? ನಮ್ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಸಾಧ್ಯವಾದಷ್ಟು ಮಾಡ್ತಾ ಇದ್ದೀವಿ. ಹೆಚ್ಚಿನ ಆಕಾಂಕ್ಷಿಗಳು ಸಪೋರ್ಟ್ ಮಾಡಿ. ಒಂದು ಏನೋ ಹೇಳ್ತಾ ಇದ್ದೀವಿ, ಸಂಘಟನೆ ಒಳಗೆ ಸೇರ್ಕೊಳ್ಳಿ. ಸಂಘಟಕರಾಗಿ ಪ್ರತಿ ಜಿಲ್ಲಾ ವೈಸ್ ಏನಪ್ಪಾ ಅಂದ್ರೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು, ಹೆಚ್ಚಿನ ಹೆಣ್ಮಕ್ಳು ಲೇಡೀಸ್ ಏನಪ್ಪಾ ಅಂದ್ರೆ ಜಾಸ್ತಿ ಇದೀರಿ. ಟೀಚರ್ ಆಸ್ಪಿರೆಂಟ್ ತುಂಬಾ ಜನ ಅವರೇ ಇದೀರಿ. ನೋಡ್ತೀರಿ ಬಿಡ್ತೀರಿ, ಜವಾಬ್ದಾರಿಯನ್ನ ತೆಗೆದುಕೊಳ್ಳಂಗಿಲ್ಲ. ನಮ್ಗೆ ಯಾಕೆ ಬೇಕು ಬಿಡು, ನಮ್ಮ ಮನ್ಯಾಗ ಯಜಮಾನ್ರು ಏನ್ರಿ ಅಂದ್ರೆ ಹಿಂಗೆ, ನಮ್ಮ ಪಾಲಕರು ಏನಾದ್ರು ಅನ್ಬೋದನ ಹಿಂಗಂದ್ರೆ ನೀವ್ ಯಾವಾಗ ಡೆವಲಪ್ಮೆಂಟ್ ಆಗೋದ್ರಿ? ಮುನ್ನೆಲೆಗೆ ಬರೋರು ಯಾವಾಗ? ನಾವಂತೂ ಹೇಳಿ ಸಾಕಾಗಿದ್ದೀರಿ. ಇದು ಕೊನೆಯದಾಗಿ ನಿಮ್ಗೆ ಏನ್ ಪಾತ್ರ ವಿಚಾರವನ್ನು ಹೇಳ್ತಾ ಇದ್ದೀನಿ. ಸಂಘಟಕರಾಗಿ ಎಲ್ಲ ಒಂದು ಆಸ್ಪಿರೆಂಟ್‌ಗೆ ಒಂದು ಇದನ್ನು ಶೇರ್ ಮಾಡಿ, ಮನವರಿಕೆ ಮಾಡಿ. ಫಸ್ಟ್ ಆಫ್ ಆಲ್ ಹಿಂಗೊಂದು ಕೋರ್ಟ್‌ಗೆ PIL ಆಗ್ತಾ ಇದ್ದಾರೆ ಟೀಚರ್ಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ. ಈ ಅತಿ ಶಿಕ್ಷಕರಿಗೆ ಈಗ ಅತಿ ಶಿಕ್ಷಕರು ಅನ್ನುವಂಥ ಕಾನ್ಸೆಪ್ಟ್‌ಗೆ ಟೆಟ್ ಕಂಪಲ್ಸರಿ ಆಗ್ಬೇಕು. ಬರೀ ನಾವು ಹೇಳೋದಾಗಿದೆ. ಅದನ್ನ ಮಾಡಿ ಏನಪ್ಪಾ ಅಂದ್ರೆ ನಾವು ತೋರಿಸ್ಬೇಕಾಗಿದೆ. ನಿಮ್ ಸಪೋರ್ಟ್ ಬೇಕಲ್ಲ. ಓಕೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಆಮೇಲೆ ನಿಮ್ಮ ಒಂದು 2 ಆಧಾರ್ ಕಾರ್ಡ್ ಅನ್ನ ಜೆರಾಕ್ಸ್ ಪ್ರತಿಯನ್ನ ಕಳಿಸ್ಕೊಡಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಒಂದು ಅಡ್ರೆಸ್ ಅನ್ನ ಸೆಂಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.